ಎಲ್ಲರಿಗೂ ನಮಸ್ಕಾರ. ದೇಗುಲದಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯೆಯ ಅರಿವಿನಿಂದ ಬದುಕನ್ನು ಬೆಳಗಿಸಿಕೊಳ್ಳಲು ಹಾತೊರೆಯುವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಪ್ರತಿಯೊಬ್ಬ ಜ್ಞಾನಾರ್ಥಿಗಳೇ, ನಿಮ್ಮೆಲ್ಲರಿಗೂ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿಯ ಒಂದು ಅದ್ಭುತ ಶ್ಲೋಕದ ಮಹತ್ವವನ್ನು ತಿಳಿಸಲು ನಾವು ಬಂದಿದ್ದೇವೆ. ಇಂದು ನಾವು ಸೌಂದರ್ಯ ಲಹರಿಯ 3ನೇ ಶ್ಲೋಕದಲ್ಲಿರುವ ಜ್ಞಾನ, ಬುದ್ಧಿ ಮತ್ತು ಏಕಾಗ್ರತೆಯ ಗುಟ್ಟನ್ನು ಅರಿಯೋಣ. अविद्यानामन्तस्तिमिरमिहिरद्वीपनगरे जडानां चैतन्यस्तबकमकरन्दस्रुतिझरी दरिद्राणां चिन्तामणिगुणनिका जन्मजलधौ निमग्नानां दंष्ट्रा मुररिपुवराहस्य भवति. ಇನ್ನೊಮ್ಮೆ ನನ್ನ ಜೊತೆ ಹೇಳಿ. ಅವಿದ್ಯಾನಾಮಂತ ಸ್ಥಿಮಿರಮಿಹಿರದ್ವೀಪನಗರಿ ಜಡಾನಾಂ ಚೈತನ್ಯ ಸ್ತಬಕಮಕರಂದಸ್ರುತಿಜರಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕ ಜನ್ಮ ಜಲದೌ ನಿಮಜ್ಞಾನಂ ದಶ್ರ ಮುರರಿಪುವ ರಾಹಸ್ಯ ಭವತಿ. ಅವಿದ್ಯಾನಾಮಂತ ಸ್ಥಿಮಿರ ಮಿಹಿರ ದ್ವೀಪನಗರಿ ಅಂದರೆ ಯಾರ ಮನಸ್ಸಿನಲ್ಲಿ ಅಜ್ಞಾನವೆಂಬ ಗಾಢವಾದ ಕತ್ತಲು ತುಂಬಿರುತ್ತದೆಯೋ ಅಂಥವರಿಗೆ ದೇವಿಯ ಪಾದಧೂಳಿಯು ಸೂರ್ಯೋದಯವಾಗುವ ದ್ವೀಪನಗರದಂತೆ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಓದುವಾಗ ವಿಷಯಗಳು ಅರ್ಥವಾಗದೆ ಗೊಂದಲ ಉಂಟಾದಾಗ ಈ ಶ್ಲೋಕದ ಸ್ಮರಣೆಯಿಂದ, ಆ ತಾಯಿಯ ಕೃಪೆಯಿಂದ ನಿಮ್ಮ ಮನಸ್ಸಿನ ಅಜ್ಞಾನ ಕತ್ತಲೆ ದೂರವಾಗಿ ಸೂರ್ಯನಂತೆ ಜ್ಞಾನದ ಬೆಳಕು ಮೂಡುತ್ತದೆ. ಇನ್ನು ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಸ್ತುತಿಜರಿ ಅಂದರೆ ಯಾರಿಗೆ ಓದಿದೆಲ್ಲ ಬೇಗ ಮರೆತು ಹೋಗುತ್ತದೆಯೋ, ಯಾರ ಮಂದ ಬುದ್ಧಿಯಾಗಿರುತ್ತಾರೋ ಅಂಥವರಿಗೆ ಈ ಪಾದ ಧೂಳಿಯು ಬುದ್ಧಿಯ ಹೂವಿನ ಮಕರಂದದ ಸ್ರಾವದಂತೆ, ಅಂದರೆ ಶುದ್ಧ ಜ್ಞಾನದ ಬುಗೆಯಂತೆ ಇರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬೇಕು, ನಿಮ್ಮ ಏಕಾಗ್ರತೆ ಕಡಿಮೆಯಾದಾಗ ಅಥವಾ ನೆನಪಿನ ಶಕ್ತಿ ಕುಗ್ಗಿದಾಗ ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ನಿಮ್ಮ ಬುದ್ಧಿಯು ಚುರುಕಾಗುತ್ತದೆ. ಓದಿದ ವಿಷಯಗಳು ಮನಸ್ಸಿನಲ್ಲಿ ದೀರ್ಘಕಾಲ ನೆಲೆಸುತ್ತದೆ. ದರಿದ್ರಾಣಾಂ ಚಿಂತಾಮಣಿ ಗುಣಾನಿಕ ಜನ್ಮ ಜಲದೌ ಅಂದರೆ ಬಡತನದಿಂದ ಬಳಲುವವರಿಗೆ ಈ ಪಾದಧೂಳಿಯು ಚಿಂತಾಮಣಿಯ ಸಮೂಹದಂತೆ ಇದೆ. ಅಂದರೆ ಬೇಡಿದ್ದನ್ನು ಕೊಡುವ ರತ್ನ. ಚಿಂತಾಮಣಿ ಅಂದರೆ ರತ್ನ. ಹೇಗೆ ಜ್ಞಾನವನ್ನು ಅರಸುವವರಿಗೆ ಒಂದು ವಿದ್ಯೆ ಮತ್ತು ಬುದ್ಧಿಯ ಸಂಪತ್ತು ನೀಡುತ್ತದೆ, ಏಕೆಂದರೆ ಜ್ಞಾನವೇ ದೊಡ್ಡ ಸಂಪತ್ತು. ನಿಮಜ್ಞಾನಂ ದಶ್ರ ಮುರರಿಪುವ ರಹಸ್ಯ ಭವತಿ ಅಂದರೆ ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ, ಅಂದರೆ ಜನ್ಮ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಬಯಸುವವರಿಗೆ ಇದು ಭಗವಾನ್ ವಿಷ್ಣು ವರಾಹ ರೂಪದಲ್ಲಿ ಭೂಮಿಯನ್ನು ಮೇಲೆತ್ತಿದಂತೆ ರಕ್ಷಣೆಯ ಆಸರೆ ನೀಡುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಶ್ಲೋಕವು ನಿಮಗೆ ನೀಡುವ ಪ್ರಮುಖ ಸಂದೇಶ ಏನಂದ್ರೆ, ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಪ್ರಯತ್ನ ಮಾಡಿ. ದೇವಿಯ ಪಾದಧೂಳಿಯನ್ನು ಸ್ಮರಿಸುವುದರಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಫಲ ಖಚಿತ. ಜ್ಞಾನವೇ ನಿಜವಾದ ಸಂಪತ್ತು. ನೀವು ಓದಿನ ಮೂಲಕ ಗಳಿಸುವ ವಿದ್ಯೆಯೇ ನಿಮಗೆ ಭವಿಷ್ಯದಲ್ಲಿ ಸುಖ ಸಮೃದ್ಧಿ ತರುತ್ತದೆ. ಶ್ಲೋಕದ ಪಠಣವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ, ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನೀವು ಏನ್ ಮಾಡಬೇಕು ಅಂದ್ರೆ, ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಓದಲು ಕುಳಿತಾಗ ಮೊದಲು ಈ ಸೌಂದರ್ಯ ಲಹರಿ ಶ್ಲೋಕ 3 11 ಬಾರಿ ಭಕ್ತಿಯಿಂದ ಹೇಳಿ. ಆ ತಾಯಿಯನ್ನು ನೆನೆದು, ನನ್ನ ಅಜ್ಞಾನ ಕತ್ತಲೆ ದೂರ ಮಾಡಿ ನನ್ನ ಬುದ್ಧಿಗೆ ಚೈತನ್ಯ ನೀಡು ತಾಯಿ ಎಂದು ಪ್ರಾರ್ಥಿಸಿ. ನಾನು ನಿಮ್ಮಂತೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ, ನಾನು ನಿಮ್ಮಂತೆ ಪರೀಕ್ಷೆಯ ಒತ್ತಡದಲ್ಲಿ ಬಳಲುತ್ತಿದ್ದೆ, ಮತ್ತೆ ಓದಿನ ಭಾರವನ್ನ ಅನುಭವಿಸುತ್ತಿದ್ದೆ. ಆಗ ನನಗೆ ಈ ಒಂದು ಶ್ಲೋಕ ಮಾಣಿಕ್ಯದಂತೆ ನನಗೆ ಸಿಕ್ತು. ನನಗೆ ಶಂಕರ ಮಠದ ಅರ್ಚಕರೇ ನನಗೆ ಈ ಒಂದು ಪುಸ್ತಕವನ್ನ ಕೊಟ್ಟು ಇದರಲ್ಲಿರುವಂಥ ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನ ತಿಳಿಸಿದ್ರು. ಅವಾಗ ನಾನು ಇದನ್ನ ಪ್ರತಿನಿತ್ಯ ಪಠನೆ ಮಾಡ್ತಾ ಬಂದೆ. ಎಕ್ಸಾಮ್ಸ್ ಇನ್ನೇನು ಹತ್ರ ಬರ್ತಾ ಇದೆ ಅನ್ನಂಗೆನೆ ನಾನು ಸಹ ಸ್ಟಾರ್ಟ್ ಮಾಡಿದ್ದು. ಮುಂಚೆ ನನಗೆ ತುಂಬಾನೇ ಏಕಾಗ್ರತೆಯ ಕೊರತೆ ಇತ್ತು, ಮತ್ತೆ ಯಾವುದು ನೆನಪಿನಲ್ಲಿ ಇರ್ತಾ ಇರಲಿಲ್ಲ, ಓದಿದ್ದೆಲ್ಲ ಮರ್ತೋಗೋದು. ಈ ಒಂದು ಮಂತ್ರ ಪಠನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜ್ಞಾನ ಹೆಚ್ಚಿಗೆ ಆಯಿತು, ಏಕಾಗ್ರತೆ ಬಂತು. ಹಂಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಈ ಒಂದು ಪಠಣೆಯನ್ನ ಮಾಡಿ, ಮಂತ್ರ ಪಠಣೆಯನ್ನ ಮಾಡಿ ಬೆಳಗ್ಗೆ ಬೇಗ ಎದ್ದು ಓದಲಿಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಮಂತ್ರ ಪಠಣೆಯನ್ನ ಮಾಡಿ, ಅಥವಾ ಸಂಜೆ ಸಾಧ್ಯವಾದರೆ ಸಂಜೆ ಹೊತ್ತು ದೀಪ ಹಚ್ಚಿ ಈ ಒಂದು ಮಂತ್ರವನ್ನು ಹೇಳಿ ಅದಾದಮೇಲೆ ಓದಲಿಕ್ಕೆ ಕೂತ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ.
ಇವಾಗ ನೆಕ್ಸ್ಟ್ ಇಯರ್ ಎಲ್ರೂ 10th ಹಾಗೆಯೇ PU ಎಕ್ಸಾಮ್ ಬರೀತಾ ಇದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ವಿಡಿಯೋನ ಪೇರೆಂಟ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅಥವಾ ಮಕ್ಕಳು ಯಾರ್ಯಾರು ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ಅಗತ್ಯ ಇರೋರಿಗೆ ಶೇರ್ ಮಾಡಿ. ನೀವು ಕೂತ್ಕೊಂಡು ಈ ಒಂದು ಮಂತ್ರವನ್ನು ಕಲೀರಿ, ಪಠನೆ ಮಾಡಿ, ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ಆದಿಶಂಕರಾಚಾರ್ಯರು ನಮಗೆ ತುಂಬಾ ಒಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡ್ಕೊಳ್ಳಿ ಎಲ್ರೂ. ಇದೇ ರೀತಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.